ಪುರಾತನ ಕಾಲದಲ್ಲಿ ಕ್ರೋಧಾಸುರ, ಕೆಲವು ಕಡೆ ಕರಾಸುರ ಎಂದು ಹೇಳಲಾಗುತ್ತದೆ ಎಂಬ ರಾಕ್ಷಸನಿದ್ದನು. ಇವನು ಅಪ್ರತಿಮ ಬಲಶಾಲಿಯಾಗಿದ್ದರೂ ಅವನ ದುರಾಸೆಗೆ ಮಿತಿ ಇರಲಿಲ್ಲ. ಅವನು ಲೋಕಕಂಟಕನಾಗಿ ಮೆರೆಯಲು ತನಗೆ ಸಾವು ಬರಬಾರದು ಎಂದು ನಿರ್ಧರಿಸಿ ಕಠಿಣ ತಪಸ್ಸನ್ನು ಆಚರಿಸಲು ಶುರು ಮಾಡಿದನು. ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಆಗ ಕ್ರೋಧಾಸುರನು ತನಗೆ ಅಮರತ್ವ ಅಂದರೆ ಸಾವಿಲ್ಲದ ಸ್ಥಿತಿ ಬೇಕೆಂದು ಕೇಳಿದನು. ಆದರೆ ಹುಟ್ಟಿದವನಿಗೆ ಸಾವು ನಿಶ್ಚಿತ ಎಂದು ಬ್ರಹ್ಮ ತಿಳಿಸಿದಾಗ ಅಸುರನು ಒಂದು ಚಾಲಾಕಿತನದ ವರವನ್ನು ಕೇಳಿದನು. ಹಾಗಾದರೆ ಕೇವಲ ಶಿವ ಅಥವಾ ವಿಷ್ಣುವಿನಿಂದ ನನಗೆ ಸಾವು ಬರಬಾರದು. ಹರಿ ಅಂದರೆ ವಿಷ್ಣು ಮತ್ತು ಹರ ಅಂದರೆ ಶಿವ ಇಬ್ಬರೂ ಒಂದೇ ರೂಪದಲ್ಲಿ ಬಂದರೆ ಮಾತ್ರ ನನಗೆ ಸಾವು ಸಂಭವಿಸಬೇಕು. ಶಿವ ಮತ್ತು ವಿಷ್ಣು ಬೇರೆ ಬೇರೆ, ಅವರು ಎಂದಿಗೂ ಒಂದಾಗಲು ಸಾಧ್ಯವಿಲ್ಲ ಎಂಬುದು ಅವನ ತಪ್ಪು ಕಲ್ಪನೆಯಾಗಿತ್ತು. ಬ್ರಹ್ಮನು ತಥಾಸ್ತು ಎಂದನು. ವರವನ್ನು ಪಡೆದ ಕ್ರೋಧಾಸುರನು ಋಷಿಮುನಿಗಳಿಗೆ, ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ವಿಪರೀತ ಹಿಂಸೆ ನೀಡಲು ಪ್ರಾರಂಭಿಸಿದನು. ಇದೇ ಸಮಯದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಚಾಂಡಿಲ್ಯ ಎಂಬ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರು. ಕ್ರೋಧಾಸುರನ ಕಾಟ ತಾಳಲಾರದೆ ಅವರು ಶಿವ ಮತ್ತು ವಿಷ್ಣುವನ್ನು ಕುರಿತು ಪ್ರಾರ್ಥಿಸಲು ಆರಂಭಿಸಿದರು. ಚಾಂಡಿಲ್ಯ ಮುನಿಗಳ ಭಕ್ತಿಗೆ ಮತ್ತು ಲೋಕದ ಹಿತಕ್ಕಾಗಿ ಶಿವ ಮತ್ತು ವಿಷ್ಣು ಇಬ್ಬರೂ ತಮ್ಮ ಪ್ರತ್ಯೇಕ ರೂಪಗಳನ್ನು ತೊರೆದು ಒಂದೇ ದೇಹದಲ್ಲಿ ಐಕ್ಯರಾಗಲು ನಿರ್ಧರಿಸಿದರು. ಶಂಕರ ಅಂದರೆ ಶಿವ, ದೇಹದ ಬಲಭಾಗದಲ್ಲಿ ನಾರಾಯಣ ಅಂದರೆ ವಿಷ್ಣು, ದೇಹದ ಎಡಭಾಗದಲ್ಲಿ. ಹೀಗೆ ಶಂಕರನಾರಾಯಣ ಎಂಬ ದಿವ್ಯ ಸ್ವರೂಪವು ಆವಿರ್ಭವಿಸಿತು. ಇದು ಕೇವಲ ರಾಕ್ಷಸ ಸಂಹಾರಕ್ಕೆ ಮಾತ್ರವಲ್ಲ, ಜಗತ್ತಿಗೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂದರೆ ಶಿವನೇ ವಿಷ್ಣು, ವಿಷ್ಣುವೇ ಶಿವ ಎಂಬ ತತ್ವವನ್ನು ಸಾರುವ ಉದ್ದೇಶವನ್ನು ಹೊಂದಿತ್ತು. ಶಂಕರನಾರಾಯಣ ಸ್ವಾಮಿಯು ಕ್ರೋಧಾಸುರನ ಮುಂದೆ ಪ್ರತ್ಯಕ್ಷನಾದನು. ಅಸುರನು ಈ ವಿಚಿತ್ರ ಹಾಗೂ ತೇಜಸ್ವಿ ರೂಪವನ್ನು ನೋಡಿ ಕಂಗಾಲಾದನು. ತಾನು ಕೇಳಿದ ವರದಂತೆಯೇ ಹರಿ ಮತ್ತು ಹರ ಒಂದಾಗಿ ಬಂದಿರುವುದನ್ನು ಕಂಡು ಅವನ ಅಂತ್ಯ ಸಮೀಪಿಸಿದೆ ಎಂದು ಅವನಿಗೆ ತಿಳಿಯಿತು. ಸ್ವಾಮಿಯು ಕ್ರೋಧಾಸುರನ ಜೊತೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿದನು. ಸಾಯುವ ಸಮಯದಲ್ಲಿ ಅಸುರನಿಗೆ ಜ್ಞಾನೋದಯವಾಯಿತು. ಅವನು ಸ್ವಾಮಿಯಲ್ಲಿ ನನ್ನ ಹೆಸರಿನಿಂದ ಈ ಕ್ಷೇತ್ರವು ಕರೆಯಲ್ಪಡಲಿ ಮತ್ತು ನನಗೆ ಮುಕ್ತಿ ಬೇಕು ಎಂದು ಪ್ರಾರ್ಥಿಸಿದನು. ಸ್ವಾಮಿ ಅದಕ್ಕೆ ಅನುಗ್ರಹಿಸಿದನು. ಅದಕ್ಕಾಗಿಯೇ ಆ ಕ್ಷೇತ್ರಕ್ಕೆ ಹಿಂದೆ ಕ್ರೋಧ ಕ್ಷೇತ್ರ ಎಂಬ ಹೆಸರಿತ್ತು ಎನ್ನಲಾಗುತ್ತದೆ. ಕ್ರೋಧಾಸುರನ ಸಂಹಾರದ ನಂತರ ಚಾಂಡಿಲ್ಯ ಮುನಿಗಳ ಕೋರಿಕೆಯ ಮೇರೆಗೆ ಸ್ವಾಮಿಯು ಅಲ್ಲಿಯೇ ಲಿಂಗ ರೂಪದಲ್ಲಿ ನೆಲೆಸಲು ಒಪ್ಪಿದನು. ಇಂದಿಗೂ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಶಂಕರನಾರಾಯಣ ಕ್ಷೇತ್ರದಲ್ಲಿ ಇರುವ ಲಿಂಗವು ವಿಶೇಷವಾಗಿದೆ. ಇದು ಉದ್ಭವ ಲಿಂಗ ಅಂದರೆ ಸ್ವಯಂಭೂ ಎಂದು ನಂಬಲಾಗಿದೆ. ಈ ಲಿಂಗವು ನೀರಿನಲ್ಲಿ ಮುಳುಗುತ್ತದೆ. ಶಿವನು ಅಭಿಷೇಕ ಪ್ರಿಯ. ಲಿಂಗದ ಆಕಾರವು ಗೋವಿನ ಪಾದದಂತಿದ್ದು ಅಂದರೆ ವಿಷ್ಣುವಿಗೆ ಗೋಪ್ರಿಯ. ಒಂದೇ ಕಲ್ಲಿನಲ್ಲಿ ಶಂಕರ ಮತ್ತು ನಾರಾಯಣ ಇಬ್ಬರ ಸಾನ್ನಿಧ್ಯವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.